ಒಂದು ಯೋಜನೆ ಕಾಲಮಿತಿಯಲ್ಲಿ ನಡೆದೇ ಇದ್ದರೆ ಯಾವ ರೀತಿ ತಿಳಿಯೋಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಹಿರೇಹಳ್ಳ ಯೋಜನೆಯಲ್ಲಿ ಮುಳುಗಡೆ ಹಾಕಿರುವಂಥ ಗ್ರಾಮದ ಶಿಫ್ಟಿಂಗ್ ವಿಲೇಜನ್ನು ತೋರಿಸ್ತೇವೆ. ಈಗಿರೋದು ನಾವು ಹಿರೇಹಳ್ಳದ ಬುಡದಲ್ಲಿರುವಂಥ ಮುದ್ಲಾಪುರ ಗ್ರಾಮ. ಈ ಮುದ್ಲಾಪುರ ಗ್ರಾಮವನ್ನು 2001ರಲ್ಲಿ ಹಿರೇಹಳ್ಳ ಜಲಾಶಯ ಲೋಕಾರ್ಪಣೆ ಆದ ತಕ್ಷಣವೇ ಇಲ್ಲಿ ಭೂಮಿ ಸವಳಾಗಿದೆ. ಜೊತೆಗೆ ಇಲ್ಲಿ ರೋಗಕ್ಕೆ ತಾಣವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ವಿಲೇಜನ್ನು ಶಿಫ್ಟಿಂಗ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ 2005ರಲ್ಲಿ ಇದನ್ನು ಅವಾರ್ಡ್ ಮಾಡಿದರು. ಆಗಿನಿಂದ ಹಿಡಿದು ಇಲ್ಲಿವರೆಗೂ ಸಹ ಏನು ಅಲ್ಲಿರುವಂಥ ಹಳ್ಳಿ ಶಿಫ್ಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿದೆ. ಈ ಮಧ್ಯೆ 2009ರಲ್ಲಿ ಇದಕ್ಕೊಂದು ಅವಾರ್ಡ್ ಮಾಡಿದರು ಮತ್ತು ACB ಮತ್ತು ಅವಾರ್ಡ್ ಮಾಡಿ ಅದಕ್ಕೆ ವ್ಯಾಲ್ಯೂಯೇಷನನ್ನು ಮಾಡಿ ಒಂದಿಷ್ಟು ಭೂಮಿಯನ್ನು ಕೊಟ್ಟರು. ಆದರೆ ಅಲ್ಲಿರುವಂಥ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಕೊಟ್ಟಿರುವಂಥ ಅನುದಾನ ಹೆಚ್ಚು ಅನ್ನುವಂಥ ಕಾರಣಕ್ಕಾಗಿ ಈಗ DC ಏನು ಸಿವಿಲ್ ಕೋರ್ಟ್ನಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ನ್ಯಾಯಾಲಯ ಹಾಕಿರುವಂಥ ಕಾರಣಕ್ಕಾಗಿ ಇಲ್ಲಿ ಶಿಫ್ಟಿಂಗ್ ಆಗಿಲ್ಲ. ಈ ಕಾರಣಕ್ಕಾಗಿ ಅವರಿಗೆ ಏನು ಪರಿಹಾರ ಬಾರದೇ ಇರುವಂಥ ಕಾರಣಕ್ಕಾಗಿ ಈಗ ಇಲ್ಲಿ ಶಿಫ್ಟಿಂಗ್ ಆಗಿರುವಂಥ ಪ್ಲೇಸ್ನಲ್ಲಿ ಯಾವುದೇ ಗ್ರಾಮಸ್ಥರು ಬರ್ತಾಯಿಲ್ಲ. ಒಟ್ಟು ಸುಮಾರು ಒಂದು 20 ಕೋಟಿ ರೂಪಾಯಲ್ಲಿ ಒಂದು ದೊಡ್ಡವಾದ ಸೈಟನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಈಗಾಗಲೇ ನಿರ್ಮಿಸಿದ್ದಾರೆ. ಆದರೆ ಅಲ್ಲಿರುವಂಥ ಹಳ್ಳಿಯ ಜನ ಇಲ್ಲಿ ಬಂದು ಮನೆ ಕಟ್ಕೋಬೇಕಾಗಿತ್ತು, ಅವ್ರ ಮನೆ ಕಟ್ಕೊಳ್ಳೋಕ್ಕಾಗ್ತಿಲ್ಲ. ಜೊತೆಗೆ ಅವರು ಈಗಾಗಲೇ ಇದು ಶಿಫ್ಟಿಂಗ್ ಆಗ್ತಾ ಇರುವಂಥ ವಿಲೇಜ್ ಅನ್ನುವಂಥ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿಯಿಂದ ಬರುವಂಥ ಮನೆಗಳನ್ನು ಯಾವುದೇ ಕಾರಣಕ್ಕೂ ಆ ಗ್ರಾಮಕ್ಕೆ ನೀಡದೇ ಇರುವಂಥ ಕಾರಣಕ್ಕಾಗಿ ಆ ಗ್ರಾಮಸ್ಥರು ಏನು ಬಿದ್ದು ಇರುವ ಮನೆಯಲ್ಲಿ ಮತ್ತು ತೀರಾ ಸಂಕಷ್ಟದಲ್ಲಿರುವಂಥ ಮನೆಗಳಲ್ಲಿ ಅವರು ವಾಸವಾಗಿರುವಂಥದ್ದು ಕಾಣ್ತಾ ಇವೆ. ಜೊತೆಗೆ ಹೊಸ ಮನೆಗಳನ್ನು ಕಟ್ಕೊಳ್ಳೋಕೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಸಹ ಇದೆ ಮತ್ತು ಬಂದಿರುವಂಥ ಮನೆಗಳಲ್ಲಿ ಯಾವುದೇ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಮತ್ತು ಪರಿಹಾರಕ್ಕೆ ಹಣ ಇಲ್ಲದ ಕಾರಣಕ್ಕಾಗಿ ಇದು ಬಂದಿಲ್ಲ. ಮತ್ತು ಅವರು ಹೇಳೋದು ಅಂತ ಹೇಳಿದರೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಮಗೆ ಪರಿಹಾರ ಕೊಟ್ಟಿದ್ದಾರೆ. ಈಗ ಸುಮಾರು 10-15 ವರ್ಷದಿಂದ ಆಗಿರುವಂಥ ಪರಿಹಾರನ ಕೊಟ್ಟರೆ ನಮ್ಗೆ ಕಷ್ಟ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಹೊಸ ಪರಿಹಾರನ ಕೊಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಮೀಕ್ಷೆ ಮಾಡಿ ಮತ್ತೊಮ್ಮೆ ಪರಿಹಾರನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಒಂದು ಕಡೆಯಾಗಿದೆ. ಅದರ ಜೊತೆಗೆ ಹೊಸ ಊರಿನಲ್ಲಿ ಬರಲು ಸಹ ಇಲ್ಲಿ ರಸ್ತೆ ಸರಿ ಇಲ್ಲದು ಅಂತ ಒಂದು ಕಾರಣಕ್ಕಾಗಿ, ಜೊತೆಗೆ ಇಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದಕ್ಕಾಗಿ ಮತ್ತು ಅವ್ರಿಗೆ ಬರೋದಕ್ಕೆ ಹಣದ ಕೊರತೆ ಇರುವಂಥ ಕಾರಣಕ್ಕಾಗಿ ಇಡೀ ಗ್ರಾಮದವರು ಇಲ್ಲಿ ಬಾರದೇ ಇರುವಂಥದ್ದು ಕಾಣ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಏನು ಹಿರೇಹಳ್ಳದಲ್ಲಿ ಇರುವಂಥ 4 ಗ್ರಾಮಗಳ ಶಿಫ್ಟಿಂಗ್ನಲ್ಲಿ ಮುದ್ಲಾಪುರ ಒಂದಾಗಿತ್ತು. ಈ ಮುದ್ಲಾಪುರ ಗ್ರಾಮ ಕಳೆದ 15 ವರ್ಷಗಳಿಂದ ಸಹ ಶಿಫ್ಟಿಂಗ್ ಆಗದೆ ಇಲ್ಲಿ ನರಕಯಾತನೆಯನ್ನೇ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಮಂಗಳೂರು ಅಂತೇಳಿ ಸರ್, ನಾವು ಇಲ್ಲಿ ಲೋಕಲ್ ವಕೀಲರು. ನಮ್ಮದು ಮುದ್ಲಾಪುರ ವಿಲೇಜು 2005-6 ಸ್ಥಳಾಂತರಕ್ಕೆ ನೋಟಿಫಿಕೇಷನ್ ಆಯಿತು. 2009ರಲ್ಲಿ ಅವಾರ್ಡ್ ಆಗಿ ಅವ್ರವ್ರ ವ್ಯಾಲ್ಯೂಯೇಷನ್ಗೆ ತಕ್ಕಂತೆ ಗುಡಿಸ್ಲಿದ್ದರು, ಶೆಡ್ ಇದ್ದರು, ಮನೆ ಇದ್ದರು, ಅವ್ರಿಗೆ ತಕ್ಕಂತೆ ಟೋಟ್ಲಿ ಊರಿಗೆ ಒಂದು 3 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಿದ್ರು. ರೈತರು ಇಲ್ಲೆಲ್ಲರೂ ಸೇರಿ ಹೆಚ್ಚುವರಿಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಹೆಚ್ಚುವರಿ ಪರಿಹಾರಕ್ಕೆ ಮಾನ್ಯ ಸಿವಿಲ್ ನ್ಯಾಯಾಲಯ AC ಅವ್ರು ಕೊಟ್ಟಿರ್ತಕ್ಕಂಥ 80% ಇನ್ನೂ ಕೊಡಬೇಕಂತೇಳಿ ಆದೇಶ ಮಾಡಿದ್ರು. ಆ ಆದೇಶಕ್ಕೆ ಇವತ್ತು ಹಿರೇಹಳ್ಳ ಅಧಿಕಾರಿಗಳು ಮತ್ತು ಮೇಲೆ ಡಿಸ್ಟಿಕ್ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಅಲ್ಲಿ ಕೆಲವು ರೈತರ ಪ್ರಕರಣಗಳು 65% AC ಅವ್ರು ಕೊಟ್ಟೋದಕ್ಕೆ ಕೊಡಬೇಕಂತೇಳಿ ಆದೇಶ ಆಗ್ಯದ. ಇನ್ನೂ ಕೆಲವು ರೈತರು ಆದೇಶ ಆಗೋದ್ರಿಂದ ಪೆಂಡಿಂಗ್ ಇದೆ. ಹಾಗಾಗಿ ಇಲ್ಲಿ ನಮ್ಮ ರೈತರಿಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಇವತ್ತು ಪರಿಹಾರ ನ್ಯಾಯಾಲಯದಿಂದ ಬಂದ್ರೆ ಎಲ್ಲರೂ ಅಲ್ಲಿ ಹೊಸೂರಾಗಿ ಹೋಗಿ ಮನೆ ಕಟ್ಕೊಳಕ್ಕೆ ಎಲ್ಲರದ್ದು ಇಚ್ಛೆ ಅದ. ಆ ಒಂದು ನ್ಯಾಯಾಲಯ ಮತ್ತು ಈಗ ಯಾರು ರೈತರ ಹತ್ರ ಇವತ್ತು ದುಡ್ಡು ಇಲ್ಲ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಆಶ್ರಯ ಮನೆಗಳು ಕೂಡ ಶಿಫ್ಟೆಡ್ ವಿಲೇಜ್ ಅಂತೇಳಿ ಇಲ್ಲಿ ಯಾರಿಗೆ ಅಲಾಟ್ ಮಾಡ್ತಾಯಿಲ್ಲ. ಒಂದು ವೇಳೆ ಮಾಡಿದ್ರು ಹೊಸೂರಲ್ಲಿ ಮಾಡಂತಾರೆ. ಅಲ್ಲಿ ನೀರಿಂದು ಅದು ಸಮಸ್ಯೆ ಇಲ್ಲ. ಇನ್ನೂ ಕೆಲವೊಂದು ಡೆವಲಪ್ ಆಗ್ಬೇಕಾದ ಈಗ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಅಲ್ಲೇ ಕೂಡ ಸರ್ಕಾರದ ಬಂದು ತೊಗೊಂಡು ನಾವೆಲ್ಲರೂ ರೈತರು ಇಲ್ಲೆಲ್ಲರೂ ಸ್ಥಳಾಂತರ ಆಗೋಕ್ಕೆ ರೆಡಿ ಇದ್ದಾರೆ. ಒಟ್ಟು ಪರಿಹಾರದ ಸಲುವಾಗಿ ಇವರು ವೇಟ್ ಮಾಡ್ತಿದ್ದಾರೆ. ಶೀಘ್ರದಲ್ಲಿ ಅವ್ರಿಗೆ ಪರಿಹಾರ ದೊರಕಿದ್ರೆ ಎಲ್ಲರೂ ಸ್ಥಳಾಂತರ ಆಗ್ತಾರೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಸಮಸ್ಯೆ ಅಂತಕ್ಕಂಥ ಪದ ಏನಿಲ್ಲ. ಸರ್ಕಾರದಿಂದ ಏನು ಡೆವಲಪ್ ಆಗಬೇಕು ಆ ಡೆವಲಪ್ ನಡೆದಿದೆ. ಇವತ್ತು ಹೋಗೋದು ಸರ್ಕಾರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಇವರು, ಪರಿಣಾಮ ಮನವಳ್ಳಿಯವರು ಇರ್ಬೋದು, ಮತ್ತು ಮಿನಿಸ್ಟರ್ ಆಗಿರ್ತಕ್ಕಂಥ ಆಲಪಾಚಾರ್ಯ ಒಂದು ನೇತೃತ್ವದಲ್ಲಿ ಟೋಟಲ್ 49 ಕೋಟಿ ಅನುದಾನವನ್ನು ಶಿಫ್ಟೆಡ್ ವಿಲೇಜಿಗೆ ತಗೊಂಡು ಬಂದರು. ಅದರಲ್ಲಿ 13 ಕೋಟಿ ನಮ್ಮ ಮುದ್ಲಾಪುರ ಗ್ರಾಮಕ್ಕೆ. ಅದರಲ್ಲಿ CC ರಸ್ತೆಗಳು ಮತ್ತು ಸ್ಕೂಲಿಗೆ ಕಂಪೌಂಡು, ಲೈಬ್ರರಿ
ಮತ್ತು ದೇವಸ್ಥಾನಗಳಿಗೆ ಪ್ರತಿಯೊಂದು ದೇವಸ್ಥಾನಕ್ಕೆ ಕಂಪೌಂಡು ಇವೆಲ್ಲ ಡ್ರೈನೇಜ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗೈತೆ ಆ ಡ್ರೈನೇಜ್ ಡೆವಲಪ್ಮೆಂಟು ಪ್ಲಸ್ ಬೀಡ್ನಳ್ಳಿ ಟು ಕಿನ್ನಾಡ್ ರೋಡಿಗೆ ಬರ್ತಕ್ಕಂಥ ಮೇನ್ ನಮ್ಮ ಮುದ್ಲಾಪುರ ಗ್ರಾಮಕ್ಕೆ ಕನೆಕ್ಷನ್ ಸಿ ಸಿ ರಸ್ತೆ ಆಗಿದೆ. ಮತ್ತು ಅದರ ಜೊತೆಗೆ ಇವತ್ತು ನಮಗೆ ಭಾಳ ಜಟಿಲವಾದ ಸಮಸ್ಯೆ ಅಂದರೆ ವೀರಾಪುರ ಟು ಮುದ್ಲಾಪುರಕ್ಕೆ ಬರ್ತಕ್ಕಂಥ ರಸ್ತೆ ಬಹು ದಿವಸದಿಂದ ಹೋರಾಟ ನಮ್ಮದು. ಅದನ್ನು ಇವತ್ತು 5 ಮೀಟ್ರ್ ರಸ್ತೆ ಮಾಡಿ 2 ಕಡೆ ಡ್ರೈನೇಜ್ ಮಾಡಿ ಅತಿ ಅಚ್ಚುಕಟ್ಟಾಗಿ ಇವತ್ತು ಎಲ್ಲರಿಗೂ ರೈತರಿಗೂ ಮತ್ತು ಸಾರ್ವಜನಿಕರು ಅಡ್ಡಾಡೋಕ್ಕೆ ಒಂದು ಕನೆಕ್ಟಿವಿಟಿ ಯಲಬುರ್ಗಿ ತಾಲೂಕಿಗೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಈಗ ಸೀಮಾ ರಸ್ತೆ ಏನು ಹೇಳಿದರು ವಕೀಲರು, ಅದು ಪ್ರೊಸೆಸ್ನಲ್ಲಿ ನಡೆದಿದೆ, ಅರ್ತ್ ವರ್ಕ್ ಮಾಡಿದ್ದಾರೆ. ನಮ್ಮದು ವಾದ ಏನಂದರೆ ಅಲ್ಲಿ 2 ಕಡೆ ಅಲ್ಲಿ ಗದ್ದೆ ಇರೋದ್ರಲ್ಲಿಂದ ಭತ್ತದ ಗದ್ದೆ 2 ಕಡೆಗೆ ಡ್ರೈನೇಜ್ ಮಾಡಿ ಅಲ್ಲಿ ನಮಗೆ ರಸ್ತೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಕಮ್ಮಿ ಅಂದ್ರೂ 1.5 ಕಿಲೋಮೀಟ್ರ್ ನಮ್ಮ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ನಮ್ಮ ರೈತರು ಈಗ ನೇರವಾಗಿ ಪುನರ್ವಸತಿ ಮುದ್ಲಾಪುರ ಗ್ರಾಮದಿಂದ ತಮ್ಮ ಜಮೀನಿಗೆ ಬರಲಿಕ್ಕೆ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ಸ್ವಲ್ಪ ಈಗ ಕಷ್ಟ ಆಗ್ಬೋದು, ಆದರೆ ಅದು ಕನೆಕ್ಟಿವಿಟಿ ಕಂಟಿನ್ಯೂ ಆದಾಗ ಆ ರೈತರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಅದೇ ಸಮಸ್ಯೆ ಆಗಿದೆ. ಈಗ ನಮಗೇನಾಗಿದೆ, ಈಗ ವಕೀಲರು ಹೇಳ್ದಂಗೆ ನಮ್ಮ ಪರಿಹಾರ ಇವತ್ತು 14 ವರ್ಷ ಆದ್ರೂ ಇವತ್ತು ನಮಗೆ ಸಿಗ್ತಕ್ಕಂಥ AC ಬಿಲ್ ಒಂದು ತೊಗೊಂಡಿದ್ದೀವಿ ನಾವು. ಇವತ್ತು ಕೋರ್ಟ್ಲಿಂದ ಬರ್ತಕ್ಕಂಥ ಪೇಮೆಂಟ್ನಲ್ಲಿ ಇವತ್ತು ನಿಗಮದವರು ನಮಗೆ ಕೋರ್ಟಿಗೆ ಅವರು ಅಪೀಲ್ ಹೋಗಿದ್ದಾರೆ. ಈಗ ನಮಗೆ 100% ಆ್ಯಕ್ಚುಲಿ ನಮಗೆ ಸಿಗಬೇಕು, 80% ಆಗಿದೆ. ಆ 80% ನಮಗೆ ಸಾಕಾಗಲ್ಲ. ಇವತ್ತಲ್ಲಿ ಬುನಾದಿ ವ್ಯವಸ್ಥೆ ನೋಡಿದರೆ ಇವತ್ತು ಆಶ್ರಯ ಯೋಜನೆ ಬಂದರೆ 1,45,000ದಾಗ ಆ ಬುನಾದಿ ಬೇಸ್ಮೆಂಟ್ ಹಾಕ್ಯಂದು ಒಂದು ಸಣ್ಣ 10x10 ರೂಮ್ ಕಟ್ಟೋಕೆ ಅಮೌಂಟ್ ಸರಿ ಹೋಗಲ್ಲ. ಆ ಪರಿಸ್ಥಿತಿ ಒಳಗೆ ಇಲ್ಲಿ ದೊಡ್ಡ ಕುಟುಂಬಗಳು, ರೈತರ ಕುಟುಂಬಗಳು ಇವತ್ತು ಬದುಕಬೇಕಾದ್ರೆ ಕಷ್ಟ ಆಗುತ್ತೆ ಅಲ್ಲಿ. ಈಗ ಅದಕ್ಕಾಗಿ ನಾವು ಗುಂಪು ಮನೆಗಳನ್ನು ಕಟ್ಟೋಣ, ತಪ್ಪೇನಲ್ಲ, ಬಂದಿದ್ದು ಒಂದು ರೂಮ್ ಆಗಲಿ. ಆದರೆ ನಮಗೆ ರಸ್ತೆ ಅವಶ್ಯಕತೆ ಇದೆ, ನೀರಿನ ಅವಶ್ಯಕತೆ ಅಲ್ಲಿ ಎಲ್ಲ ಪೈಪ್ಲೈನ್ ಮಾಡ್ರೆ ಎಲ್ಲ ಮಾಡ್ಯಾರ. ಅದರಲ್ಲಿ ಬೋರಿನ ವ್ಯವಸ್ಥೆಕ್ಕೆ ನೀರಿಲ್ಲ ಅಲ್ಲಿ. ಕಂಪಲ್ಸರಿ ಏನಿದ್ರೂ ನಾವು ಡ್ಯಾಮಿನ ಹಿನ್ನೀರಿನಿಂದನೇ ಪೈಪ್ಲೈನ್ ಮಾಡ್ಕೊಂಡು ನೀರು ತಗೋಬೇಕಲ್ಲಿ ನಮ್ಮೂರಿಗೆ. ಆ ವ್ಯವಸ್ಥೆ ಅದನ್ನು ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಪೈಪ್ಲೈನ್ ಆಗೈತಿ, ಎಲ್ಲ ಐತಿ, ಮಾಡ್ಬೋದು. ಆದರೆ ಈಗ ಹಾಳಾಗ್ತಾಯಿದೆ. ಈಗ ಇವತ್ತೇನಾಗ್ತಾಯಿದೆ, ಅಲ್ಲಿ ಕುರಿಯರು ಹೋಗ್ತಾರೆ, ದನ ಕರದವ್ರು ಹೋಗ್ತಾರೆ, ಎಲ್ಲ ರೈತರು ಅಲ್ಲಿ ಭತ್ತದ ರಾಶಿಗಳನ್ನು ಹಾಕಿ ಅದನ್ನು ಅಷ್ಟು ಮಾಡ್ತಾರೆ. ಅನಾಚಾರ ಎಲ್ಲವೂ ನಡೀತೇವು, ಅಲ್ಲಿ ಯಾರು ಜನ ಇರೋದಿಲ್ಲ. ಅದನ್ನೆಲ್ಲ ಇವತ್ತು ಸರ್ಕಾರದ ದುಡ್ಡು, ನಮ್ಮ ದುಡ್ಡೇ, ಇವತ್ತು ಸಾರ್ವಜನಿಕರ ದುಡ್ಡೇ ಸರ್ಕಾರದ ದುಡ್ಡು. ಆ ದುಡ್ಡು ಅದು ಒಂದು ಆಸ್ತಿ, ನಮ್ಮ ಸ್ವತ್ತು, ಇದು ಮುದ್ಲಾಪುರ ಸ್ವತ್ತು. ಅದನ್ನು ಉಳಿಸ್ಕೋಬೇಕಂದ್ರೆ ಇದು ಯಾರ್ದು ಬೇರೆದವ್ರದ್ದಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಈ ಮುದ್ಲಾಪುರ ಗ್ರಾಮದ ನಾಗರಿಕನ ಕರ್ತವ್ಯ. ಇದು ಅನಿವಾರ್ಯ ಪರಿಸ್ಥಿತಿಯಿಂದ ನಾವು ಉಳಿಸ್ಕೊಳ್ಳೇಬೇಕು. ನಾವು ಇವತ್ತು ಅದು ಪೇಮೆಂಟ್ ಆಗಿದ್ದೇ ಆದರೆ ಇವತ್ತು ರೈತರಲ್ಲಿ ಯಾರ ಹತ್ರ ದುಡ್ಡು ಇರೋದಿಲ್ಲ. ಇವತ್ತು 14 ವರ್ಷದಲ್ಲಿ ಆ ದುಡ್ಡು ಅವತ್ತಿನ ಕಾಲಕ್ಕೆ ಅದು ಅವ್ರವ್ರು ಖರ್ಚು ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಕೋರ್ಟ್ ಪೇಮೆಂಟ್ ಬಂದರೆ 100% ಜನರು ಹೋಗ್ತಾರೆ. ಗುಂಪು ಮನೆಗೂ ಇವತ್ತು ನಾವು ಪ್ರಯತ್ನ ಮಾಡಿದ್ದೀವಿ. 70 ಮನೆಗಳು ಅಲಾಟ್ ಆಗಿದ್ವು, ಬೇರೆ ಪ್ರಾಬ್ಲಮ್ಲಿಂದ ಅವು ಸ್ಟಾಪ್ ಆಗಿದ್ವು. ಮತ್ತು ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅದನ್ನು ಪ್ರಯತ್ನ ಮಾಡಿ ಮತ್ತೆ ಅಪ್ರೂವಲ್ ಮಾಡಿಸ್ತಾ ಇದ್ದಾರೆ. ಅದು ಆತಂದ್ರೆ ನಮ್ಮ ರಿಕ್ವೆಸ್ಟ್ ಅಷ್ಟೇ ದುಡ್ಡಿನೊಳಗೆ ನಮ್ಮ ರೈತರು ಒಂದು ಸಣ್ಣದಾಗೋಲ್ದಕ್ಕೆ ಅವ್ರ ಮನೆ ಇರಲಿ ಅನ್ನೋ ಒಂದು ಭಾವನೆ. ವಿಶೇಷವಾಗಿ ನಮ್ಮ ಊರಿನಲ್ಲೇ ಈ 2001-2-6 ನಮ್ಮೂರನ್ನು ಪುನರ್ವಸತಿ ಗ್ರಾಮವನ್ನು ಇದನ್ನು ಮಾಡಿದ್ರಲ್ರಿ, ಆ ಹೊತ್ತಿನಾಗ ಅಧಿಕಾರಿಗಳು ನಮಗೆ ನಿರ್ಲಕ್ಷ್ಯದಿಂದ ನಮ್ಮೂರು ವ್ಯಾಲ್ಯೂಷನ್ ಕಡಿಮೆ ಮಾಡ್ಯಾರ ಅಂತೇಳಿ ನನ್ನ ಭಾವನೆ. ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತನ್ನ ಸರ, ಒಂದು ಮನೆ ವ್ಯಾಲ್ಯೂಷನ್ ಮಾಡಬೇಕಾದ್ರೆ ಒಂದು ಏನಾದರೂ ವಸ್ತುವನ್ನು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಅದನ್ನು ವಿಚಾರ ಮಾಡಿ ಮಾಡಬೇಕಾಗಿತ್ತು ಆಗಿನ ಅಧಿಕಾರಿಗಳಂತೇಳಿ ನನ್ನ ಭಾವನೆ. ಯಾಕಂತಂದರೆ ಒಂದು ಮನೆ ಇವತ್ತೊಂದು ಸ್ಟೀಲ್ ಸಿಮೆಂಟ್ ತರ್ಬೇಕಂದ್ರೆ 350 ರಿಂದ 400 ರೂಪಾಯಿ ಸಿಮೆಂಟ್ ರೇಟ್ ಐತಿ. ಒಂದು ತಗಡು ತರ್ಬೇಕಾದ್ರೆ 2,000 ರಿಂದ 3,000 ರೂಪಾಯಿ ಒಂದು ತಗಡು ರೇಟ್ ಐತಿ. ಈಗ ಆವಾಗಿನ ಕಾಲದಲ್ಲಿ ಅವ್ರು ಏನು ಮಾಡೋರು, 10 ವರ್ಷ ಬ್ಯಾಕ್ನ್ಯಾಗ ಒಂದು ಮನೆಗೆ 50,000 ರೂಪಾಯಿ ಯಾವ ರೀತಿ ಅವ್ರು ಒಂದು ಕಟ್ಟಡ ಮಾಡೋಕ್ಕೆ ಕೂಲಿಗೆ ಕೂಡ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ಯಾರ. ಅದನ್ನು ಮೀರಿ ಕೂಡ ಕೋರ್ಟ್ಗೆ ಅಪೀಲ್ ಹೋಗ್ತಾರಂದ್ರೆ ಈ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ, ಬಡ ಕುಟುಂಬಗಳಿಗೆ ಅನ್ಯಾಯ ಮಾಡ್ತಾರೆ ಅಂತೇಳಿ ಈ ಮೂಲಕ ಕಾಣುತ್ತೆ ಸರ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು. ಯಾಕಂದರೆ ನಮ್ಮ ಬಡ ಕುಟುಂಬಗಳು ನಮ್ಮ ಮುದ್ಲಾಪುರ ಗ್ರಾಮದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ನೀವು ಅಪೀಲ್ ಹೋಗೋದಾಗಲಿ ಈ ರೀತಿ ಮಾಡಿದರೆ ಭಾಳ ಮುಂದಿನ ದಿನಗಳಲ್ಲಿ ಭಾಳ ಎಚ್ಚರಿಕೆಯನ್ನು, ಭಾಳ ಒಂದು ಕಷ್ಟ ರೀತಿಯನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಈ ಮೂಲಕ ನಮ್ಮ ಮುದ್ಲಾಪುರ ಗ್ರಾಮದಿಂದ ಅಧಿಕಾರಿಗಳಿಗೆ ಎಚ್ಚರನ್ನು ಕೊಡ್ತೀನಿ. ಹಾಗೆಯೇ ನ್ಯಾಯಾಧೀಶರು ಮತ್ತು DC ಅವರು ಮತ್ತೊಮ್ಮೆ ಪುನಃ ನಮ್ಮ ಗ್ರಾಮವನ್ನು ಪರಿಶೀಲನೆ ಮಾಡಿ ನಾವು ಏನಲ್ಲಿ ಮೂಲಭೂತ ಸೌಕರ್ಯ ನಮ್ಮ ಪುನರ್ವಸತಿ ಗ್ರಾಮಕ್ಕೆ ಕೊಟ್ಟಾರಲ್ರಿ, ಕೊಡಲಿ.
ಅಲ್ಲಿ ನಾವು ಶಿಫ್ಟೆಡ್ ಆಗಬೇಕಾದ್ರೆ ನಮ್ಗೆ ಯಾವ ರೀತಿ ಇವ್ರನ್ನ ಶಿಫ್ಟೆಡ್ ಮಾಡ್ಬೇಕಂತೇಳಿ ತಾವು ಪುನಃ ಡಿ ಸಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ನಮಗೆ ಗುಂಪು ಮನೆಗಳನ್ನು ಅಥವಾ ಇತರ ಮನೆಗಳನ್ನು ಅವ್ರ ಮನೆ ವೀಕ್ಷಣೆ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯ ಜೊತೆಗೆ ಮನೆಯನ್ನು ಕಟ್ಟಲು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ ಸರ್. ಈ ಕುರಿತು ಏನು ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳನ್ನು ಬಗೆಹರಿಸುವ ಜೊತೆಗೆ ಜಿಲ್ಲಾಧಿಕಾರಿಗಳು ಸಹ ಇಲ್ಲಿ ಅಥವಾ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇವರಿಗೆ ಮನೆ ಕಟ್ಟುವಂಥದ್ದು ಮತ್ತು ಹೊಸ ಮನೆಗಳನ್ನು ನೀಡಬೇಕಾಗಿದ್ದು ಅತ್ಯವಶ್ಯವಾಗಿದೆ. ಶರಣಪ್ಪ ಬಾಚ್ಲಾಪುರ್, ನ್ಯೂಸ್ 18 ಕೊಪ್ಪಳ.